ಇನ್ನು ಯಾವ ರೀತಿ ತಳಾಬುಡ ಇಲ್ದಿರುವಂಥ ಯೋಜನೆಗಳು ಜಾರಿ ಬಂದ್ಬಿಡ್ತವೆ, ಅದರ ಲಾಭವನ್ನು ಬೇಕಾದವರಿಗಿಂತ ಬೇಡದಿದ್ದವರೇ ಪಡಿತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗೃಹಲಕ್ಷ್ಮಿ. ಏನು ಇಲ್ಲ ಸಲ್ಲದ ಪುಂಖಾನುಪುಂಖವಾದಂಥ ಕಥೆಗಳನ್ನು ಇವ್ರು ಹಾಕಿದ್ದು. ಏನು ಹೇಳ್ತೀರಿ ಬಿಡಿ, ಗೃಹಲಕ್ಷ್ಮಿ ದುಡ್ಡು ಬಂತು, ನಾವು ಉದ್ಯಮ ಶುರು ಮಾಡಿಬಿಟ್ವಿ, ನಾವು ಆ ಕೆಲಸ ಶುರು ಮಾಡಿದ್ವಿ, ನಾವು ಈ ಕಾರ್ಯ ಮಾಡಿದ್ವಿ. ಏನು ಗೃಹಲಕ್ಷ್ಮಿ ಇದಕ್ಕೆ ಪ್ರತಿ ತಿಂಗಳು ಬರ್ತಿದ್ದೇನು ಇವರಿಗೆ 1000 ಗಟ್ಲೆನೋ ಲಕ್ಷ ಗಟ್ಲೆನೋ ಅನ್ನುವಂಥ ಪ್ರಶ್ನೆ ಬಂದ್ಬಿಟ್ಟಿತ್ತು ಅಷ್ಟರ ಮಟ್ಟಿಗೆ. ಈಗ ನೋಡಿ ದೊಡ್ಡ ಲೋಪ ಪತ್ತೆಯಾಗಿದೆ. ಬ್ಯಾಂಕ್ ಖಾತೆನೇ ಇಲ್ಲದಂಥವ್ರಿಗೆ 60 ಕೋಟಿ 69 ಲಕ್ಷ ರೂಪಾಯಿ ಸಂದಾಯ ಆಗಿದೆ. ಯಾರಪ್ಪನ ಮನೆ ದುಡ್ಡಿದು? ಯಾರಪ್ಪನ ಮನೆ ದುಡ್ಡು? ಯಾರು ಕೊಟ್ರಿ? ಕೊಡ್ಬೇಕಾದ್ರೆ ತಲೆ ಇರಲಿಲ್ವಾ? ಬ್ಯಾಂಕ್ ಖಾತೆ ಇಲ್ದಿರುವಂಥವ್ರು ಇನ್ನು ದುಡ್ಡು ಕೊಡ್ತೀರಿ ಅಂತಂದರೆ ಏನು ಅರ್ಥ ಇದು? ಇದರಲ್ಲಿ ಅಧಿಕಾರಿಗಳು ಎಷ್ಟು ನುಂಗಿ ನೀರು ಕುಡಿದ್ರು? ಯಾರ್ಯಾರದ್ದು ಪಾತ್ರ ಇದೆ ಇದರಲ್ಲಿ? 23,262 ಮಂದಿ ಅವ್ರಿಗೆ ಹಣ ವರ್ಗಾವಣೆ ಆಗಿದೆ. ಅವ್ರ ವಿರುದ್ಧ ಏನಾದರೂ ಕ್ರಮ ಜರುಗಿಸ್ತೀರ ನೀವು? ಇಲ್ಲ, ಯಾಕಂದರೆ ಅವ್ರು ಕೇಳಿರಲಿಲ್ಲ, ನೀವೇ ಕೊಟ್ಟಿದ್ದು. ಎಲ್ಲರೂ ಅಪ್ಲಿಕೇಶನ್ ಗುಜರಾಯಿಸ್ಕೊಂಡ್ರು, ನೀವು ಅವಸರದಲ್ಲಿ ಕೊಟ್ರಿ. ಹೇಳಬೇಕಾಗಿತ್ತಲ್ಲ, ಕಾಕಾ ಪಾಟೀಲ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಎದೆ ತಟ್ಟಿ ಹೇಳ್ಕೋಬೇಕಾಗಿತ್ತಲ್ಲ, ಕೊಟ್ರಿ. ನೋಡಿ ಈಗ ಇದು ನಾವು ಹೇಳ್ತಿರೋದಲ್ಲ, ಇದು ಲೆಕ್ಕ ಪರಿಶೋಧನಾ ಸಂಸ್ಥೆನೇ ಈ ಮಹತ್ವದ ವರದಿಯನ್ನು ಕೊಟ್ಟಿದೆ.